ಲಕ್ಷ್ಯನೇ ಇಲ್ಲಲ್ಲ ಈ ಮನುಷ್ಯಾಗಂತ ಎತ್ತಾಗ ಹೋತಪ್ಪ ಅಂತ ನಾನು. ಏ ಅಪ್ಪ ಏನ್ ಬೇ? ಏನಿಲ್ಲಪ್ಪ, ನಿಮ್ಮಪ್ಪ ಎತ್ತಾಗ ಹೋಗೈತಿ ಏನೋ ನೋಡ. ಒಂದು ಬೆಳಗ್ಗೆ ಹೋಗೈತಿ, ಮಧ್ಯಾಹ್ನ ಮ್ಯಾಗಾದ್ರೂ ಇನ್ನು ಮನೆ ಕಡೆ ಹಾದಿಲ್ಲ. ಇಟ್ಟೊತ್ತಿಗೆ ಒಂದ್ 2 ಸಲ ಬರ್ತಿತ್ತಪ್ಪ, ಈಗ ಎಲ್ಲಿ ಹೋಗೈತಿ ಏನೋ ಆತಾಗ. ಅಲ್ಲ ಅಲ್ವೇ, ಇದ್ರಾಗಿದ್ರ 20 ಸಲ ಜಗಳ ಮಾಡ್ತಿ. ಯವ್ವಾ ಈ ಮನುಷ್ಯನ ಕೈಯ ಬದುಕಕ್ಕಾಗಂಗಿಲ್ಲ ಯವ್ವಾ, ಸಾಕಾಗಿ ಹೋಗತಿ ಅಂತಿ. ಇಲ್ಲ ಅಂದ್ರೆ ಇಷ್ಟು ಚಡ್ಪಡಿಸ್ತಿ ನೋಡು. ಈ ಗಂಡ ಅಂದ್ರೆ ಹಂಗಲ್ಲನಪ್ಪ. ಈ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಜೊತೆಗೆ ಹೇಂತಿ ಬಾಳೆ ಮಾಡೋ ಹೊತ್ನಾಗ ಏನಾರ ಜಗಳ ಆಗತ್ಲೆ, ಯವ್ವ ಇದ್ರ ಕುಟ್ಟಿ ಯಾವ ಹೇಗ್ಬೇಕು, ಇದನ್ನ ಕಟ್ಕೊಂಡು ನನಗೆ ಸಾಕಾಗೈತವ ಯವ್ವ, ಇವ್ರ ಜೊತೆಗೆ 1 ಮಿನಿಟು ಬಾಳಕ್ಕಾಗಂಗಿಲ್ಲ ಬಿಡು, ನನ್ನ ಕೈಲಿ ಆಗೋದಿಲ್ಲ ಅಂತಾರ. ಅದ ಸಮಾಧಾನವಾಗಿ ಇದ್ದಾಗ ಅಯ್ಯೋ 1 ಮಿನಿಟು ಆ ಗಂಡನ ಬಿಟ್ಟು ಬದುಕಕ್ಕಾಗಂಗಿಲ್ಲ. ಅದಕ್ಕೆ ನಾಷ್ಟಕ್ಕೂ ಬಂದಿಲ್ಲ ಏನಿಲ್ಲ, ಎಷ್ಟೊತ್ತಾತು ಏನ ಎತ್ತ ಅನ್ನಂಗೆ ಆತಪ್ಪ. ಅದ್ರ ಸಂಬಂಧ ಒಂಚೂರು ನೋಡ ಎತ್ತಾಗ ಹೋತಾರ. ಆಯ್ತು ನೋಡ್ತೀನಿ ತಗೋ. 100 ವಾ ನವಲ್ಲವ್ವ, ಆ ಕಡೆ ಗಾಡಿಗೊಮ್ಮೆ ಹಾಯ್ಕೊಂತ ಈ ಕಡೆ ಗಾಡಿಗೊಮ್ಮೆ ಹಾಯ್ಕೊಂತ ಬಂತ ನೋಡ ಇದು ಮೂಳ. 101 102 103 ಇದೇನಿಲ್ಲ. ಓ ಅಪ್ಪ ಅವನ್ ಹೊಟ್ಟಿ ಮ್ಯಾಗ ಕಾಲಿಟ್ಟಿ. ಶಾಂತ ನೀ ಆಗ್ಲೇ ರೋಡ್ನ್ಯಾಗ ಬಂದ್ ಮಕ್ಕೊಂಡಿ. ಅದ ಅಂದೆ ಇದೇನಪ್ಪ ಇಷ್ಟೊತ್ತನ ನೋಡ್ಕೊಂತ ಬಂದನಿ, ಈ 103ನೇ ಹೆಜ್ಜೆ ಯಾಕ ರೋಡ್ ಇಷ್ಟು ಮೆತ್ತಗೈತಿ ಅಂತೇಳಿ ಅನ್ಸತ್ತೆ. ಗುದ್ದಿನಿ ಏರ್ ಉಬ್ಬ್ ಬೀಳ್ದತ್ತಲ್ಲ ಅಂತ ಅನ್ಸಕತ್ ಬಿಟ್ಟಿತ್ತು. ರೋಡ್ನಾಗ ಯಾಕಲೆ ಬಂದ್ಕೊಂಡಿ? ಓ ಹೌದಲ್ಲ, ಇದು ನನ್ನ ಮನೆ, ನನ್ನ ಮನೆ, ಇದು ನನ್ನ ಮನೆ, ನನ್ನ ಮನೆ, ಇದು ನನ್ನ ಮನೆ, ಅಂಗಿನ ಅರಮನೆಯ ಒಂದು ಗುಡಿಸಲೆ ನನ್ನ ಗೆಳತಿ. ಅಯ್ಯೋ ಇದಕ್ಕೇನು ಬಂತಯ್ಯವ್ವ? ಗಿಡಮುಳಿ ಗಿಡಮುಳಿ ಎಲ್ಲಿ ಹೋಗಿದ್ದೆ? ಬೆಳಗಿಂದ ನಾನು ಸೇರೆ ಕುಡಿಯಕ್ಕೆ ಹೋಗಿದ್ದೇನ? ಊರ್ ಮಧ್ಯಾಹ್ನ ಮಟ್ಟ ಸೇರೆ ಕುಡಿದು ಬರಾಕ ನಿನಗೆ ಯಾವಾಗ ಬುದ್ಧಿ ಬರ್ತದಮ್ಮ? ನೀನು ಚಂದ ಮಾಡಿ ಕುಣ್ಯಾಕ ಕುಂದ್ರಿಸಿದ್ರು ಬುದ್ಧಿ ಬರೋದಲ್ಲ ಕಾಂತತ್ತಾಗ. ಗಂಟೆ ಹೇಳಿವಾ ಇದ್ರದತ್ತ ಸಾಕಾಗೈತಿ. ಇದ ನಮ್ನಿ ಹೇಗಿದ್ದ ಬಂತಯ್ಯವ್ವ. ಆಗಿಂದ ಈಗಿನ ಮಟನೂ ಒಂದು ಸುಖ ಸಂತೋಷ ಏನೂ ಕಾಣ್ಲಿಲ್ಲ. ನಾನಂತೇಳಿ ನಿನ್ನ ಕೈಯಾಗ ಏನೋ ಹೇಗಾಕತ್ತೇನಿ ಬತ್ ಯಾವ್ಯಾಕ್ಯಾರ ಆಗಿದ್ರು ಬಿಟ್ಕೊಟ್ಟು 3 ದಿನಕ್ಕೆ ಓಡಿ ಹೋಗಿದ್ಲ ಗೊತ್ತಾನ? ಎಲ್ಲ ಹೆಣ್ಮಕ್ಳು ಹೇಳು ಮಾತು ಇದೆ. ನಾನಾಗಿದ್ದಕ್ಕೆ ಮಳೆ ಮಾಡ್ತೇನೆ, ಯಾವ್ಯಾಕ್ಯಾರ ಆಗಿದ್ರು ಓಡಿ ಆಗಿರ್ತಿದ್ಲು ಅಂತೇಳಿ ಈಗ ಹೋಲತ್ತೆ. ನಾವು ಹೇಳ್ಬೇಕು ಗಂಡ್ಮಕ್ಳು, ನಿನ್ನಂತೆ ನಾನಾಗಿದ್ದಕ್ಕೆ ಮಳೆ ಮಾಡ್ತೇನೆ, ಬೇರೆ ಯಾರು ಮಳೆ ಮಾಡ್ತಾರ? ಅದು ಇಲ್ಲಿ ನಾನು ಕುಡ್ದಿದ್ದಲ್ಲ ಮರ ಯಾತಾಗ ಪಾರ್ಟಿ ಕೊಡ್ಸಿದ್ದು. ನನ್ನ ಅಮೇರಿಕದಿಂದ ಒಬ್ಬ ಫ್ರೆಂಡ್ ಬಂದಾನ, ಅವ ಪಾರ್ಟಿ ಕೊಟ್ಟ. ಬ್ಯಾಡ ಅಂತ ಎಟ್ಟು ಹೇಳಿದ್ರು ಕೇಳಲಿಲ್ಲ ಮರ ಯಾತಾಗ. ಅದು ಎತ್ತದ ಕಾಚ ಅಂತ, ಕಾಚ ಕೊಟ್ಬಿಟ್ಟ. ಕೊಡುದು ಏಕದಮ್ ನಿಶೆ ಬಾರಿ ನೆತ್ತಿಗೆ ಏರ್ಬಿಡ್ತದ. ಅಪ್ಪ ಅದು ಸ್ಕಾಚ್. ಅದು ಕುಡುದೇನಲ್ಲ ನಾಲ್ಗಿ ಟಸ್ಟ್ ಆಗಾಕತ್ತೈತಿ, ಟಸ್ಟ್. ನೀನಾ ಹುಟ್ಟಿದ್ದ ಭೂಮಿ ಮ್ಯಾಗ ಒಂದು ವೇಸ್ಟ್. ನೋಡ್ಲಿ ನಿನ್ನ ಮೂಗಿನ ಹಳ್ಳಿ ನೋಡ್ಲಿ ಅವು. ಚಂಬೂರ್ ಕಲೆಕ್ಷನ್ ಆಗ್ಯಾವ, ಎಟ್ಟೆರಡು ದೊಡ್ಡ ಅದಾವಲ್ಲಿ ಅವು. ಬರಯ್ಯ ಇವತ್ತು ನೋಡಿಲ್ಲಿ ನೋಡ್ಲಲ್ಲ ಅವಳು ಮೂಗಿ ಹಿಗ್ಗಿಸಿ ಮಾತಾಡ್ತಾಳ, ಹಿಗ್ಗಿಸಿ. ಇಬ್ರು ಒಳಗೆ ಹೋಗಿ ಹೊರಗೆ ಬರ್ಬೋದು. ಆಟ ದೊಡ್ಡ ಅದಾವಲ್ಲೇ ಅವು. ವಾ ನಾವಲ್ಲಿ ವಾತಾಗ ಹೆಗ್ಗಳ ಗೊದ್ದಿದ್ದಂಗ ಅದಾವು. ಶಾಂತ ಯಾಕಂದ್ರೆ ನೀನ್ ಇವತ್ತು ಬರೀ ಚಂದ ಕಾಣಕತ್ತಿಲ್ಲ, ಹೊಗಳ್ಳ ನಿನ್ ನೋಟ. ಏನ್ ನಿನ್ನ ಮೂಗಲ್ಲದ ನಮ್ಮೂರನ್ ಒಳಚರಂಡಿ. ಬಾಯಿ ಬೊಂಬಾಯಿ, ಕಣ್ಣು ಕವಳಿ ಹಣ್ಣು, ಕೂದಲ ಕಸಬರ್ಗಿ ಕಡ್ಡಿ, ಬಾರಿ ಚಂದ ಅದಾವು. ಹುಬ್ಬಲ್ಲವು ಅವು, ಕಾಮನ್ ಬಿಲ್. ಬಾಯಿ ಬೊಂಬಾಯಿ. ಏನು ಅದ ಹೇಳಿದ್ನಲ್ಲ ನಿನಗೆ, ಕೂದಲ ಕಸಬರ್ಗಿ ಕಡ್ಡಿ ಅಂತೇಳಿ. ಏನು ಕೈ ಕಾಲು ಅವ್ರ ಮಾತಾಡೋದ ಬೇಡ್ಬಿಡ ಅತ್ತಾಗ. ಅಯ್ಯೋ ಅದೇರೇ, ಕೈ ನೋಡಿದ್ರ ಪಿಪಿ ಗಣಿಕಿ, ಕಾಲು ನೋಡಿದ್ರ ಕರೆ ಗುಣಿಕಿ. ನುಗ್ಗಿಕಾಯಿ 2 ಕೈ ಕಾಲು ಹೋಲಿಸಿ ಬಿಡ್ಬೋದು ಬಿಡ. ಮೈ ಅಂತರು ಬಿಡತ್ತಾಗ. ಇತ್ತಾಗ 1000 ಲೀಟರ್ ಸಿಂಟೆಕ್ಸ್ ಅಂದ್ರು ಕಮ್ಮಿನ, ಮನ್ಯಾಗಿಡು ನೀಲಿ ಡ್ರಮ್ ಅಂದ್ರು ಕಮ್ಮಿನ, 500 ಲೀಟರ್ ಅಂದ್ರು ಕಮ್ಮಿನ. ಎದಕ್ ಹೋಲಿಕೆ ಮಾಡ್ಲಿ ಹೇಳು? ಆಲ್ಮಟ್ಟಿ ಡ್ಯಾಮ್ ಅಂದ್ ಬಿಡ್ಲ ನಿನ್ನ. ಹೌದು, ಎದಕ್ ಫೋನ್ ಮಾಡಿದ್ಲಕ್ಕಿ ನಿಮ್ಮ ಮಗಳು? ಬಳತ್ ಮಾತಾಡಕತ್ತಿದ್ರಿ, ಮತ್ತೇನಾತಂತ ಮನ್ಯಾಗ ಇಲ್ಲದ್ರಾಡಿ? ನೀನು ಊರ್ ತುಂಬಾ ಮಾತಾಡ್ಕೊಂತ ಹೋಗಿಯಲ್ಲ, ಅಲ್ಲಿ ಅವ್ರ ಮಾವಿಗೇನೋ ಒಂಚೂರು ರಸ ಆದಂಗ ಆತಂತ. ಸಂತಿ ತಂದಿದ್ದ ಎಲ್ಲಾರ್ಗಿ ನೀನ ಅದ ಪ್ರಸಾರ ಮಾಡ್ಬಿಟ್ಟಿ ಅಂತ. ಹೋಲ್ಬಿಡ ನಿನ್ ಕೂಟ ಹೇಳಿ ಕೇಳಿ ಏನ್ ಉಪಯೋಗ? ಹೌದು, ನನ್ ಕುಟಿ ಏನು ಹೇಳಕೋಬೇಡಿ ಕೇಳಕೋಬೇಡ್ರಿ ಪಾಪ. ಬೇರೆ ಯಾರಿಗಾರ ಹೇಳೋಗ್ರಿ ಅಂದ್ರೆ ಕೇಳ್ತಾರ. ನಿಮ್ಗ
ಬರೀ ಹೊರಗಿನವ್ರ ಮಾತೆ ಬಾರಿ ಇದೆ ಅಲ್ಲ. ದಾರ್ಯಾಗ ಬರ್ತಾ ಆರಾಮದಿರೇನೋ ಅಂತ ಕೇಳಿದ್ವಿ. ಯಾಕೆ ಹೋ ಆರಾಮದೇನ್ರಿ ಅಂದೆ. ಏನ್ರಿ ಕೈಯಾಗ ಅಡಿಗೆ ಕಟ್ಕೊಂಬಂದ್ರಿ? ಇಲ್ಲವ ಸಂತಿ ಅಂದೆ ಅಷ್ಟೇ. ಓಹೋ ನಾನು ಅಡಿಗೆ ಕಟ್ಟೋ ಸಂತಿ ತರಲ್ಲ, ಸಂತಿ ಅಲ್ಲಾರ್ದ ಮತ್ತೆ ಅಡಿಗೆ ಅನ್ಬೇಕನ? ಆಗ ಅಕಸ್ಮಾತ್ ಅಡಿಗೆ ಹೂ ಅಂದೆ ಅಂತ ತಿಳ್ಕೊ. ಈ ಗಿರ್ಜಿಗೆ ಯಾವಾಗಾರ ಇವ್ರು ಗಿರ್ಜಕ್ಕರಿಗೆ ಏನಾರ ಯಾವಾಗಾರ ಮಾತಾಡಿಸಿದಾಗ ಇಲ್ಲ ಅಡಿಗೆ ಎಲ್ಲ ಸಂತಿ ಅಂತ ಅವ್ರ ಬಾಯ್ ಬಿಟ್ರಂದ್ರ ಅಲ್ಲಿಗೂ ನಾ ಸುಳ್ಳು ಬೀಳ್ತೇನಿಲ್ಲ. ಅಯ್ಯ ನಿಮ್ ಬಿಗ್ ಥಿಂಗ್ ಅಂದ್ಲು ಅಂತೇಳಿ ನಮ್ಮ ಮರ್ಯಾದಿನ ಹೋಗುದು ಅವಾಗ. ಅದು ಅಲ್ಲದೆ ಸುಳ್ಳು ಹೇಳುವಂಥದ್ದು ಏನ್ರಿ ಐತಿ? ಅದಕ್ಕೆ ಇದ್ದಿದ್ದು ಹೇಳಿದ್ಯಪ್ಪ. ಈಗ ಅದು ಬಿಡ್ರಿ, ಇದನ್ನ ಹೇಳಾಕ ಫೋನ್ ಮಾಡಿದ್ಲನ? ಇದನ್ನ ಹೇಳಕ್ಕಲ್ಲ, ಅದು ಏನಾಗೈತಿ ಅಂದರೆ ಆಕಿ ಗಂಡನ ಕಾಲು ಇದಾಗಿತ್ತಲ್ಲ, ಮತ್ತೊಂದು 6-7 ತಿಂಗಳೇ ಆಕೈತಿ ಎದ್ದು ಅಡ್ಡಾಡ್ಬೇಕು ಅಂತಂದರೆ. ಅಕಸ್ಮಾತ್ ಡಾಕ್ಟ್ರ್ ಏನಂದಾರಂದ್ರೆ ಅಡ್ಡಾಡ್ಬೋದು 6 ತಿಂಗಳು 7 ತಿಂಗಳು ಆದಮೇಲೂ. ಆದರೆ ಈಗಿದ್ದಷ್ಟು ಗಟ್ಟಿಯೇ ಕಾಲು ಅವಾಗಿರಲ್ಲ. ಯಾಕಂದರೆ ಒಂದ್ಸಲ ಮನುಷ್ಯನ ಕಾಲು ಮುರಿದು ವಾಪಸ್ ಅದು ಜೋಡ್ಸಿರೋ ಅಂದರೆ ಈ ಆಪ್ರೇಷನ್ ಅನ್ನೋದು ಆದಮೇಲೆ ಆಗುವಂಥ ಕಾಲಿನ ಒಂದು ಆರೋಗ್ಯ ಸ್ಥಿತಿನೇ ಬೇರೆ ಇರ್ತೈತಿ. ಈಗಿನಷ್ಟು ಗಟ್ಟಿಯಾಗಿರಲ್ಲ ಅಂತ ಹೇಳಿದ್ರಂತೆ. ನಿಂತರೆ ಭಾಳ ಹೊತ್ತು ಕಾಲ್ಗಿಲ್ ಹೊಡೆದು ಬರೋದು, ನೋವು ಬರೋದು ಎಲ್ಲ ಆಗ್ತಿರ್ತಾವು ಅಂತೇನ ಅಂದ್ರಂತೆ. ಹಾ, ಮತ್ತೀಗ ಮುಂದೆ ಏನು ಗತಿ ಅಂತ? ಮುಂದೆ ಏನು ಗತಿ ಅಂತಂದ್ರೆ ಅದಕ್ಕೆ ಈಕೇನಂತಾಳ ಅಪ್ಪ ಮತ್ತು ಹೊರಗೆ ಹೋಗಿ ಈಗ ನನಗೂ ದುಡಿಯಾಕೂ ಬೇಡ ಅನ್ನಕತ್ತಾರ. ಈಗ ನನ್ನ ಗಂಡಗೂ ಮುಂದಿನ ಹೊರಗೆ ದುಡಿಯೋಕ್ಕಾಗಲ್ಲ. ಅದಕ್ಕೆ ನೀವು ಮಾಡಿಟ್ಟಿದ್ದ ಆಸ್ತಿಯಾರ ಯಾರಿಗೆಪ್ಪ? ನನಗೆ ಅಲ್ಲನು. ಅದಕ್ಕೆ ಯಪ್ಪ ನನಗೆ ಒಂಚೂರು ಈಗ ರೊಕ್ಕದ ಅವಶ್ಯಕತೆ ಭಾಳ ಐತಿ, ಒಂಚೂರು ನೀವು ಆಸರ ಆಗ್ಬೇಕು. ಈಗ ನನಗೊಟ್ಟು ರೊಕ್ಕದ ಸಹಾಯ ಮಾಡ್ರಿಪ್ಪ. ರೊಕ್ಕದ ಸಹಾಯ ಅನ್ನೋಕ್ಕೇನು ನನಗೆ ಹುಬ್ಳಿ ಈಗ ಅಲ್ಲೇ ಮಾರ್ಕೆಟ್ನ್ಯಾಗ ಒಂದು ಎಲ್ಲಾರ ಒಂದು ಅಂಗಡಿ ಹಿಡಿದು ಚಲೋತ್ತಂಗೆ ಒಂದು ಏನಾರ ವ್ಯಾಪಾರಕ್ಕೆ ದಾರಿ ಮಾಡಿಕೊಡ್ರಿಪ್ಪ ಅಂತ ಕೇಳತ್ ಪಾಪ ನನ್ನ ಮಗಳು. ಹೌದನ? ಆಕಿನ ಕೇಳಾಳು ಏನೋ ಅವ್ರ ಮನ್ಯಾಗ ಹೇಳ್ಕೊಟ್ಟಾವ. ಅಲ್ಲ ಒಂದೆರಡು ಸಂತಿ ತೊಗೊಂಡೋಗಿದ್ದು ಕಟ್ಟು ಮಾತಾಡಿದ್ರು, ಈಗ ಇದನ್ನು ಹೇಳ್ಯಾರ. ಆಗ್ಬೋದು ಬಿಡು. ಈಗ ಏನು ಮಾಡ್ತೀರಿ? ಮಾಡಕ್ಕೆ ಏನೈತ್ಲೆ? ಆಯ್ತು ತಗೋರ್ವ, ನೀ ಹೇಳ್ದಂಗೆ ಆಗ್ಲಂಗಾರ. ನೀ ಎಲ್ಲಿ ಹಂಗೆ ಹೇಳ್ತೀಯ ಹಂಗೆ ಆಗಲಿ. ನಾನು ಮಾಡ್ತೀನಿ, ಫೋನ್ ಹಚ್ಚಿ ವಿಚಾರಿಸ್ತೇನೆ ನನಗೆ ಗೊತ್ತಿದ್ದರ ಕಡೆ. ಅವರು ಇನ್ನೂ ಹಿಂಗಿದ್ರು ಆಕಿ ಗಂಡು ಹುಷಾರಾಗಕ್ಕೆ ಟೈಮ್ ಬೇಕಲ್ಲ, ಅಷ್ಟರೊಳಗೆ ಒಂದು ಅಂಗಡಿ ವ್ಯವಸ್ಥೆ ಮಾಡಂತವು ಅಂತ ಹೇಳೀನಿ. ಆಕಿನ ಹೇಳಿರ್ತಾಳ ಏನು ಮನ್ಯಾಗ ಯಾರು ಹೇಳಂದಿರ್ತಾಳೆ. ಸಂತಿಗಟ್ಟು ಮಾತಾಡಿದ್ರೆ ಈಗ ಅಂಗಡಿ ಹಾಕ್ಸ್ಕೊಡೋದಂತ ನಿಧಾನಕ್ಕೆ ಚಾಲು ಮಾಡಿದ್ರಪ್ಪ. ಅದು ಹಂಗಾತು ಇದು ಹಿಂಗಾತು ಅಂತೇಳಿ. ಹೋಗ್ಲಿ ಬಿಡ್ಲೆ, ನಾವು ಮಾಡಿಟ್ಟಿದ್ರೆ ಯಾರಿಗೆ? ನಮ್ಮ ಮಗಳಿಗೆ ಅಲ್ಲನ. ಸುಮ್ಮನಿರ, ಆಕಿ ಆರಾಮಾಗಿದ್ರೆ ಸಾಕಷ್ಟೇ. ಆತಾತು ಹೇಳ್ರಿ, ಹೊತ್ತಾಗೈತಿ, ಊಟ ಮಾಡಿ ಹೇಳ್ರಿ. ಅಪ್ಪ ಅಕ್ಕ ಅಕ್ಕ ಅದು ಅನ್ನ ಮಾಡೇನಕ್ಕ ಬಿಸಿದ, ಆಮೇಲೆ ಪಲ್ಯ ಮಾಡಿಟ್ಟೇನಿ, ಸಾರು ಬ್ಯಾಳೆ ಕುದಿಸಿದ್ದೈತಿ. ನಾನು ಒಂಚೂರು ಇಲ್ಲೇ ದುರ್ಗದ ಬಳಿ ಹೊಂಟೇವಕ್ಕ, ಹೋಗಲೇಬೇಕೀಗ ಅರ್ಜೆಂಟ್. ಆತಾಗ ಹೊಂಟಿದ್ದಕ್ಕೆ ಅದಕ್ಕೆ ಒಂಚೂರು ಇದು ನೀವು ಮಧ್ಯಾಹ್ನಕ್ಕೆ ರೊಟ್ಟಿ ಚಪಾತಿ ಏನು ಬೇಕು ಸಾರು ಒಗ್ಗರಣೆ ಹಾಕಿ ಮಾಡ್ಕೊಬಿಡ್ರಕ್ಕ. ನಂದು ಅವ್ರದ್ದು ಅಲ್ಲೇ ಊಟ ಮಾಡೇ ಬರ್ತೇವೆ. ಹೌದಲ್ಲ? ಏನು ಕೆಲಸಿತ್ತು ದುರ್ಗದ ಬೈಲಾಗ? ಅದು ಅಕ್ಕ ಏನಿಲ್ಲ ಅಂದರೆ ನಾವು ಇದು ಅಡಿಗೆ ಮನೆಯೊಳಗೆಲ್ಲ ಪೂರ್ತಿ ಟೈಲ್ಸ್ ಹಾಕ್ಸೋದು ಬೇಡ, ರೆಡೆಕ್ಸ್ ಮಾಡೋಣ ಅಂತ ತೀರ್ಮಾನ ಮಾಡೇವಿ. ಆದರೆ ಎಲ್ಲಂದ್ರೂ ಅಡುಗೆ ಮನೆಯಾಗಾರ ಈ ಎಲ್ಲ ಸಿಡಿದು ಭಾಳ ಒಂಥರ ಗಲೀಜು ಕಾಣಿಸ್ತತಲ್ಲ, ಅದಕ್ಕೆ ಬೇಡ. ಎಲ್ಲ ಕಡೆ ಮಾಡಿಸ್ಲಿಕ್ಕಟ್ಟತ್ತು. ಅಡುಗೆ ಮನೆಯಾಗಾರ ಒಂಚೂರು ಒಲಿ ಹಿಂದೆಲ್ಲ ಟೈಲ್ಸೇ ಹಾಕ್ಸೋಣ. ಒಂಥರ ದಿನಾನು ತೊಳ್ಕೊಂಬಿಡಕ್ಕೆ ಬರ್ತೈತಿ ಸ್ವಚ್ಛಗೆ ಒಗಾತಿಗೆ. ಈಗ ಟೈಲ್ಸ್ ಇಲ್ದಂಗೆ ಗಾಡಿ ಇತ್ತಂದ್ರೆ ಅದೆಲ್ಲ ಭಾರಿ ಅಸಹ್ಯ ಕಾಣಿಸ್ತತಲ್ಲ. ಅಡುಗೆ ಮನೆಗೆ ಹಿಂದೆಲ್ಲ ಪೂರ್ತಿ ಟೈಲ್ಸೇ ಹಾಕ್ಸೋಣ, ಈ ಕಡೆ ಸಿಂಕ್ ಕಡೆ ಇದೆಲ್ಲ ಸಿಸ್ಟಮ್ ಮಾಡ್ಸೋಣ ಅಡುಗೆ ಮನೆ ಅಂತ ಅಂದ್ಕೊಂಡೇನಕ್ಕ. ಅದ್ರ ಸಂಬಂಧ ಅದಕ್ಕೊಂದು ಟೈಲ್ಸ್ ಸೆಲೆಕ್ಟ್ ಮಾಡೋಕೆ ಹೊಂಟೇವಿ ನಮ್ಮ ಮನೆಯರು ನಾನು. ಆಮೇಲೆ ಈ ರೂಮಿಗೆ ಸ್ವಲ್ಪ ಹ್ಯಾಂಡಲ್ ಅದು ಸೆಲೆಕ್ಟ್ ಮಾಡೋದಿತ್ತಾ, ನಾನೊಂದು ಡಿಸೈನ್ ನೋಡಿಟ್ಟೇನಿ. ಅದೇ ಥರ ತರಿಸ್ಬೇಕಂತ ನನಗೂ ಆಸೆ. ನೋಡೋಣ, ಆ ಥರ ಆದ್ರೆ ಆ ಥರ, ಈ ಥರ ಆದ್ರೆ ಈ ಥರ. ಅದಕ್ಕೆ ಒಂಚೂರು ನಾನು ಹೋದೆ ಅಂದ್ರೆ ಎಲ್ಲ ಹೆಲ್ಪ್ ಆಕತಿ. ಸೊ ಅದಕ್ಕೆ ಒಂಚೂರು ಆಮೇಲೆ ಮನೆಯೊಳಗೆ ನಿಯತಕ್ಕೂ ಡೆಕೋರೇಟಿವ್ ಐಟಮ್ಸ್ ಬರ್ತಾವಲ್ಲ, ಒಂದೆರಡು ಯಾವಾರ ಭಾಳ ರೊಕ್ಕದೇನಿಲ್ಲ, ಸುಮ್ಮನೆ ಮತ್ತು ದುಡ್ಡು ಖರ್ಚಾಕತ್ತಲ್ಲ, ಹಾಗಾಗಿ ಸ್ವಲ್ಪ ಆದಷ್ಟು ಕಡಿಮೆ ಪ್ರಮಾಣದಾಗ ಏನಾರ ತರಗಾಕತ್ತ ನೋಡೋಣ ಅಂತ. ಓ ಹೌದಾ? ಹಾಂ ಆಯ್ತು, ಹೋಗಿ ಬರ್ರಿ. ಬಂತಡ್ರಿ. ನಿದ್ರಿ ಬಂದೆ. ಹೊಳಿಸಿದ್ರ ಗಾಡಿ? ಮಳ್ಳಿ ಗಂಡನ ಜೊತೆ ಪ್ಯಾಟಿ ತಿರ್ಗಾಕ ಒಂದ್ಯಾವ. ಎಲ್ಲ ಅವ್ರವ್ರು ಪಡ್ಕೊಂಬಂದಿದ್ದು. ನನ್ನ ಶಿವಿ ಹಿಂಗೈತಲ್ಲ, ನಾನೇನು ಮಾಡಕ್ಕತ್ತಿ ಹೇಳು. ಅಪ್ಪ್ಯಾ ಏನಾತ್ ಬೇ? ಬಂದೆಲ್ಲಪ್ಪ ಅಂತೂ ಹೊರಗೆ. ವಾಟ್ ಮೈ ಡಿಯರ್ ಮದರ್ ಇನ್ ಲಾ, ಹೇಳು. ನೀನು ವಾಟು ಬೂಟು ನನ್ನಂತೆ ಹಚ್ಬೇಡ ನೋಡಪ್ಪ, ಹೇಳಕತ್ತೇನೆ ಈಗ. ಅದು ಬಿಡು, 15 ದಿನದಾಗ ಏನದು 10 ದಿನದಾಗ 15 ಲಕ್ಷ ರೂಪಾಯಿ ತಂದು ಕೊಟ್ಟು ಬಿಡ್ತೇನೆ ಅಂದಲ್ಲ ಅವ್ರಿಗೆ. ಎಲ್ಲಿಂದ ತಂದು ಕೊಡ್ತಿಲ್ಲ? ಹಾಂ ಅಲ್ಲ, ಅದಕ್ಕೇನು ಇತಿಮಿತಿ ಏನು ಇಲ್ಲ ಅಂತ ಬಿಡ್ಬಿಟ್ಟು 15 ಲಕ್ಷ ರೂಪಾಯಿ ಅಂದ್ರೆ ಏನಂತ ಮಾಡಿಬಿಟ್ಟಿ ನೀನು? ಹಾಂ ಹೇಳ, ಎಲ್ಲಿ ತಂದು ಕೊಡ್ತಿ? ನಾನೇ ಏನೋ ನಿನ್ನೆ ನಿಮ್ಮಪ್ಪಿದ್ದ, ಇನ್ನು ನಾನು ಇದ್ರ ಬಗ್ಗೆ ಮಾತಾಡಿದ್ರಿಂದ ಆಗಡೆ ನಿಮ್ಮಪ್ಪ ಇನ್ನೊಂದು ಏನಾರ ಅಂತಾನ ಬೇಡ ಅಂತೇಳಿ ನಾನು ಮಾತಾಡಕ್ಕೆ ಹೋಗಲಿಲ್ಲ. ಈಗ ಕೇಳ್ತೇನೆ, ಎಲ್ಲಿ ತಂದು ಕೊಡ್ತಿ ಹೇಳಂಗಾರ ನೋಡೋಣ. ನನಗೆ ಯಾಕೋ ಅನುಮಾನ, ಏನು ನೀ ಎಲ್ಲೇ ಮತ್ತೇನಾರ ತಪ್ಪದಾರಿ ತುಳಿತೀವೋ ಎಡವಟ್ಟೋ ಅಂತೇಳಿ. ಈಗಾಗಲೇ ನನಗೆ ಜೈಲಿಗೆ ಅಡ್ಡಾಡಿ ಸಾಕಾಗೈತಪ್ಪ. ಏನೋ ನನಗೆ 2 ಸಲ 3 ಸಲ ನನಗೆ ಇದೇ ಆಗೈತೆ ಬರೀ. ನಾ ಹೇಳತ್ತೇನಲ್ಲ, ಮತ್ತೇನಾರ ಮಾಡಿ ಎಲ್ಲಾರ ಸಿಕ್ಕೊಂಡು ನಾ ಮಾತ್ರ ಬರೋದಿಲ್ಲ ಬಿಡ್ಸಾಕ, ಈಗ ಹೇಳಕತ್ತೇನೆ. ಇಲ್ಲ ಅಳ್ವಿ, ಅಂಥದ್ದು ಏನು ಇಲ್ಲ. ಯಾವುದಕ್ಕೆ ಹಂಗೆ ವಿಚಾರ ಮಾಡ್ತೀವಿ ನೀ ಅತ್ತಾಗ?
ಅದು ನಿನ್ನ ಮುಂದೆ ಸುಳ್ಳೇನು ಹೇಳೋದು, ನಾನು ಒಂದು ಹುಡುಗಿನ ಭಾಳ ಪ್ರೀತಿ ಮಾಡಾಕತ್ತೀನಿ. ಅದೇ ನಾ ಈಗ ಹೋಟ್ಲು ಮಾಡೀನಿ ನೋಡು ಅಲ್ಲೇ. ಮೊದಲೇ ಹೆಣ್ಣು ಸಿಗದೆ ವಜ್ಜಿ ಅಲ್ಲೇ ಒಬ್ಬಾಕಿ ಮಗಳಕ್ಕಿ ಭಾರಿ ಇಷ್ಟ ಆಗ್ಬಿಟ್ಟಳು ಬಿ ನನಗರ ಆಕಿ. ಆಕಿಗೂ ನನ್ನ ಮೇಲೆ ಭಾರಿ ಪ್ರೀತಿ. ಆಸ್ತಿನೂ ಐತೆ ಅವ್ರದ್ದು, ಚಲೋ ಅದಾರ ಆಸ್ತಿ, ಮಸ್ತ್ ಅದಾರ ಆಸ್ತಿ ಒಳಗೆ, ಏನೂ ತೊಂದರೆ ಇಲ್ಲ. ಆಕಿನೂ ಅದು ಏನೋ ಓದ್ಯಾಳ, ಆಕಿದು ಒಳ್ಳೆ ಚಲೋ ಸ್ಯಾಲ್ರಿನೂ ಐತಿ ಗೊತ್ತನು. ಆಕಿ ದುಡಿದಿದ್ ರೊಕ್ಕ ಅವ್ರ ಮನೆಗೆ ಕೇಳೋದು ಇಲ್ಲಂತೆ, ತಿರುಗಿ ನೋಡೋದು ಇಲ್ಲಂತೆ. ಆಕಿ ದುಡಿದಿದ್ದು ಆಕಿನೇ ಕೂಡಿಸಿಟ್ಕೊಂಡಾಳಂತೆ ಎಷ್ಟೋ ವರ್ಷದಿಂದ. ನಾನು ಬೇಕಾದಷ್ಟು ಆಸ್ತಿ ಐತಂತ. ಅವ್ರ ಮನಿನೂ ತೋರಿಸಿದ್ಲು, ಆ ಮನಿ ಎಂತ ಮಸ್ತ್ ಐತಿ ಗೊತ್ತನ್ಬೇ, ಎಷ್ಟು ದೊಡ್ಡದೈತಿ ಮನಿ. ಅದು ಇಲ್ಲಿ ನೋಡಿ, ಅದು ಯಾವ ಏರಿಯಾದಾಗ ಅಂದ್ರೆ ಈ ಕಡೆ ಹಿಂಗೆ ಈ ಹುಬ್ಳಿ ಒಳಗೆ ನಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ಹೆಂಗೆ ಹೇಳೋದು, ಅಲ್ಲಿ ವಿದ್ಯಾನಗರದ ಒಂದು ಬಸ್ ಸ್ಟ್ಯಾಂಡ್ ಐತಲ್ಲ, ಬಸ್ ಸ್ಟ್ಯಾಂಡಿಂದ ಒಂದು ಚೂರು ಒಳಗೆ ಹೋದ್ರೆ ಐತಿ ಬೇವ ಅದು. ಅಲ್ಲಿ ಕೋಟಿಗಟ್ಲೆ ಕಿಮ್ಮತ್ತಿನ ಬೆಲೆ ಬಾಳ್ತಾವ ಬಿ ಮನಿಗಳು ಗೊತ್ತನ. ಅಂಥ ಮನಿ ಐತಿ ಬೇಕಿದು. ಮನಿನೇ ಹಂಗೆ ಒಂದು ನೋಡಿದ್ರೆ 1 ಕೋಟಿ ರೂಪಾಯಿ ಮ್ಯಾಲೆ ಹೆಚ್ಚಿಗೆ ಐತಿ. 1-1.5 ಕೋಟಿ ರೂಪಾಯಿ ಮ್ಯಾಲೆ ಮನಿ, ಬರೀ ಮನಿ ಐತಿ ಗೊತ್ತನ. ಅವಾಗ ಸಸ್ತಾ ಕಾಲದಾಗ ಅವ್ರ ಅಪ್ಪ ತೊಗೊಂಡು ಕಟ್ಟಿಸಿರೋ ಮನಿ ಅದು. ಈಗ ಅರ್ಜೆಂಟಿಗೆ ಮಾರಕ್ಕೆ ಹೋದ್ರು 1.5 ಕೋಟಿ ರೂಪಾಯಿ ಮ್ಯಾಲೆ ಐತದ. ಆಕಿ ಒಬ್ಳೆ ಮಗಳು ಗೊತ್ತನ, ಮಸ್ತ್ ಅದಾಳ ಆಕಿನೂ ನೋಡಕ್ಕೆ. ಆಕಿಗೆ ಇದು ಏನೋ ಗೊತ್ತಿಲ್ಲ, 1-2 ಸಲ ನೋಡಾಳಲ್ಲ, ಆಕಿಗೂ ಇಷ್ಟ ಆದಂಗೆ ಐತಿ. ನಾನು ಆಕಿ ಮಾತಾಡ್ಸಿದ್ದೆ, ನನಗೂ ಇಷ್ಟ ಆದ್ಲು. ಅದಕ್ಕೆ ಮಾತಾಡೋಣ, ಮದುವೆ ಮಾತುಕತೆಗೆ ಅವ್ರಪ್ಪ ಅವ್ರು ಹೋಗಿ ತಿಳಿಸ್ತೇನೆ ಅಂತ ಹೇಳಾಳ ಗೊತ್ತನ. ಹೌದಾ, ಅಷ್ಟೆಲ್ಲ ಆಸ್ತಿ ಐತಂತಿ. ಅದು ಹೆಂಗ್ಲ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಲಕ್ಕಿ? ನಂಗೆ ವಿಚಿತ್ರ ಆಗಕತ್ತೈತಪ್ಪ ಇದು. ಏನಿಲ್ಲ, ಎತ್ತಿಲ್ಲ, ಕನೆ ನೋಡಕ್ಕೆ ಹೋದ್ರೆ ನಿಂದ್ರಸಾಕ ಮನಿ ಬೇಕಲ್ಲ, ಗಾಡಿಗೆ ಜಾಗ ಇರಂಗಲ್ಲ, ಕಾರ್ ಗಾಡಿ ಒಯ್ದಿದ್ದಕ್ಕೆ. ಅಂಥವೇ ಆ ಮನಿ ಇರಬೇಕು, ಅಷ್ಟಾಸ್ತಿ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ ಇಲ್ಲ ದಿಮಾಕ್ ಮಾಡ್ತಾವೆ ಇವು. ಮತ್ತು ಇಷ್ಟೆಲ್ಲ ಆಯ್ತಂತಿ, ಹೆಂಗಲ್ಲ ಅವರು ಮತ್ತೆ ನಿನಗೆ ಕೊಡ್ತಾರವರು? ಅದು ಹಳ್ಳಿ ಮನೆಗೆ. ನಮ್ದಾರ ಏನೈತಲ್ಲ ಇದಿಟ್ಟು ಮನಿ ಬಿಟ್ರೆ ಬೇರೆ ಏನೈತಿ? ನಿನಗೆ ಕೊಡ್ತಾರ? ನನಗೆ ಯಾಕೋ ಅನ್ಮಾನಪ್ಪ. ವಾ, ಅವ್ರು ಕೊಡ್ಲಿಲ್ಲ ಅಂದ್ರು ಆಕಿನೇ ಎಲ್ಲ ಬಿಟ್ಕೊಟ್ಟು ಓಡ್ ಬರುವಂಗೆ ಅದಾಳ. ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಹೌದಾ? ಅಕಸ್ಮಾತ್ ಹಂಗೇನಾರ ನಾವಿಬ್ರು ಬಂದು ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಆತಪ್ಪ ಅಂತಂದ್ರೆ ನೀನು ಮಾತ್ರ ನಮ್ಮನ್ನ ಮನೆ ತುಂಬಿಸ್ಕೊಳಕ್ಕೆ ತಯಾರಾಗಿರ್ಬೇಕು ನೋಡು. ಅಯ್ಯೋ 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 ಅಯ್ಯೋ, ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೆಗೆ ಬರ್ತಾಳ ಅಂತಂದ್ರೆ, ಅಲ್ಲ ನೀನು ನೋಡಿ ಪ್ರೀತಿ ಅಂದಮೇಲೆ ಆಕೆ ಚಂದ ಇರ್ತಾಳ. ಅದ್ರ ಬಗ್ಗೆ ನನಗೇನು ಮಾತಿಲ್ಲ ಬಿಡು, ಕತಿ ಇಲ್ಲ, ಮಾತೇ ಇಲ್ಲ. ಇನ್ನು ಆಕಿನ ಮನೆ ತುಂಬಿಸ್ಕೊಳಕ್ಕೆ ತಯಾರಾಗಂತ ನೀ ಅಂತಿ. ಅಲ್ಲಲ್ಲ, ಬೇಕಾದಂಗೆ ಅಂಥ ಕೋಟಿ ರೂಪಾಯಿ ಆಸ್ತಿ ಇಟ್ಕೊಂಡು ಆಕಿ ಮನೆ ಸೊಸೆಯಾಗಿ ಬರ್ತಾಳಂದ್ರೆ ನಾನು ಆಕಿನ ಮನೆ ತುಂಬಿಸ್ಕೊಳ್ಳಲ್ಲನು, ಕಾಲು ತೊಳೆದು ಒಳಗೆ ಕರ್ಕೊತೀನಿ. ತಲೆನೇ ಕೆಡಿಸ್ಕೊಬೇಡ. ಈಗ ನಾವಿರೋ ಪರಿಸ್ಥಿತಿಗೆ ಒಂಚೂರು ನಮಗೂ ಕೆಲವೊಂದು ತೊಂದರೆ ಅದಾವಲ್ಲ, ಹಾಗಾಗಿ ಇರಲಿ. ಆ ಹುಡುಗಿ ಒಂದು ಮನೆಗೆ ಬರಾತಿದ್ದು ನಮ್ಗೆ ಈ ಊರಾಗ ಒಂದು ಮರ್ಯಾದಿನೇ ನೋಡು ಅಲ್ಲ, ಏನಂತೆ? ಮುಖ್ಯ ಮೊದಲು ಮಾಡಿ ಕೆದಾಳಲ್ಲ ನಿಮ್ಮ ಅತ್ತಿ, ಶಾಂತವ, ಆಕಿ ಮಗಳನ್ನ ಕೊಡಲ್ಲ ಅಂತ ದಿಮಾಕ್ ಮಾಡಿದ್ಲಲ್ಲ ನಿನ್ನ ಮುಂದೆ. ಆಕಿಗೆ ಒಂದು ಪಾಠ ಕಲ್ಸೋಣ ಅಂತ. ಅಯ್ಯೋ, ಅದು ಎಲ್ಲ ಪಾಠ ಗೀಟ ಎಲ್ಲಿ ಕಲ್ಸ್ಕೊಂಡು ಕುಂದ್ರಕ್ಕೆ ಹೋಗೋಣ, ಹೋಗ್ಲಿ ಬಿಡವ ಆತಾಗ. ಬಟ್ ಈ ಕಾರಣಕ್ಕೆ ನೋಡ್ಬೇ, ಏನಂತಿ? ಬಟ್ ಮನೆಗೆ ಬಂದಾಗ ಮಾತ್ರ ಆಕಿ ಚೆನ್ನಾಗಿ ನೋಡ್ಕೋಬೇಕ, ನಾ ಈಗ ಹೇಳಕತ್ತೀನಿ. ಅಲ್ಲಲ್ಲ, ಮನೆಗೆ ಬಂದು ಸೊಸಿ ಅತ್ತಿನ ಚಲೋ ನೋಡ್ಕೋಬೇಕ, ನಾ ಅತ್ತಿ ಸೊಸಿನ ಚಲೋ ನೋಡ್ಕೋಬೇಕ? ಆಗ್ಲಿ ಹೇಳಪ್ಪ, ಏನು ನನ್ನ ಕೈಲಾದ ಮಟ್ಟಿಗೆ ಒಂದು ಚೆಂದಾಗಿ ನೋಡ್ಕೋತೀನಿ. ನಾನೇನಕ್ಕೆ ಏನು ಬೈತೇನೆ ಅಂತಾನೆ ಆಡ್ತೇನೆ ಅಪ್ಪ, ಏನೂ ಇಲ್ಲ. ಸರಿ, ನಾ ಬರ್ತೇನೆ. ಹಂಗಾರ 10 ಲಕ್ಷ ರೂಪಾಯಿ ಹೇಳೇ ಇಲ್ಲಲ್ಲ ನೀನು. ಇದು ಯಾವ್ದು ಪ್ರೀತಿ ಮಾಡಕತ್ತಿದ್ದು ವಿಚಾರ ಹೇಳಿದೆಪ್ಪ ನನಗೆ ನೀನು. ಅಯ್ಯೋ ಯವ್ವ, ಇನ್ನೂ ಎಷ್ಟು ಬಿಡಿಸಿ ಹೇಳಿ ಬೇ? ಆಕಿ ಬೇಕಾದಷ್ಟು ರೊಕ್ಕ ಇಟ್ಕೊಂಡಾಳ, ಆಕಿ ಕಡೆ ಐತಿ. ನಾ ಕೇಳಿದೆ ಒಂದು 10 ಲಕ್ಷ ರೂಪಾಯಿ ಕೊಡಲ್ಲ ಅಂತ ಹೇಳಣ. ನಾನು ಹೇಳೇನಿ, ಇದು ಏನದು, ನನ್ನ ಹತ್ರ ಅಷ್ಟು ಅನುಕೂಲ ಇಲ್ಲ, ಆದರೆ ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೇನೆ, ನಮ್ಮ ಮನೆ ಹಿಂಗೆ ಐತಿ, ಆದ್ರೆ ನಂಗೆ ಒಂದು ಸ್ವಲ್ಪ ಒಂದು ಕಮಿಟ್ಮೆಂಟ್ ಐತಿ, ನನಗೆ ಅದ್ರ ತೀರಿಸ್ಕೊಳಕ್ಕೆ ಒಂದು 10 ಲಕ್ಷ ರೂಪಾಯಿ ಬೇಕಾಗಿತ್ತು ಅಂದನಿ. ಹ್ಞೂ ಅಂದಾಳ. ಅಲ್ಲ, ಆಕೆ ಹತ್ರ ಅಷ್ಟು ಇದು ಐತಂತಂದ್ರು ಆಕೆ ನಿನ್ನ ಇಷ್ಟಪಟ್ಟಾಳ ಅಂದ್ರೆ ನಂಗೆ ಕರೆನ ವಿಚಿತ್ರ ಆಗಕತ್ತೈತೆ ಬಿಡು. ನಿಂಗೆ ಯಾಕವ ಸುಮ್ಮನಿರ? ಹೋಗ್ಲಿ ಬಿಡ, ನನಗೆ ಯಾಕಂತ ಹೇಳೋಣಲ್ಲ, ಸಾಲನೂ ಅರಿತಾನಂತೆ ಅರಿಲಿ, ಜೊತೆಗೆ ನನಗೊಂದು ಒಳ್ಳೆ ಸಸಿನೂ ಬರ್ತಾವೆ ಖರ್ಚಿಲ್ದಂಗೆ. ಅದು ಮತ್ತೆ ಆಗ್ಲಪ್ಪ, ಈಗಿನ ಕಾಲದಾಗ ಹೆಣ್ಣು ಮಕ್ಕಳದು ಏನು ಡಿಮ್ಯಾಂಡು ಅಂತಿ. ಎಲ್ಲಿ ಹುಡ್ಕಕ್ಕೆ ಹೋಗೋಣ? ಹೆಣ್ಮಕ್ಳ ಮನೆ ಬಾಕ್ಲಕ್ಕನ ಎಣ್ಣೆ ಇದ್ರು ಕೊಡ್ರಿ ಅಂತೇಳಿ ಒಳ್ಳೆ ಕೆಲಸ ಆತ.